ಆತ್ಮೀಯ ಮಿತ್ರರೇ, ನಿಮ್ಗೆಲ್ರಿಗೂ ನಮಸ್ಕಾರ. ನನಗೆ ಓದೋದು ಅಂದ್ರೆ ಆಗೋದೇ ಇಲ್ಲಪ್ಪ, ಹಾಗಂತ ತಿಳ್ಕೊಳ್ಬೇಕು ಅಂತ ಮನಸ್ಸಿದೆ ಅಂತ ಹೇಳೋರ್ನ ನೋಡಿದಿರಿ ತಾನೆ. ಇನ್ನು ಕೆಲವರು ಇರ್ತಾರೆ, ಲೈಬ್ರರಿ ಕರ್ಕೊಂಡು ಹೋದ್ರೆ ಆ ಪುಸ್ತಕಗಳನ್ನ ನೋಡಿದ ತಕ್ಷಣ ತಲೆ ಸುತ್ತಂಗ ಆಗ್ತಿದ್ಯಪ್ಪ ಅಂತ. ನನ್ನ ಹತ್ರ ಕೆಲವರು ಬಂದು ಹೇಳ್ತಾರೆ, ದೊಡ್ಡ ದೊಡ್ಡ ಪುಸ್ತಕ ಕೊಡ್ಬೇಡಿ ಸರ್, ಚಿಕ್ಕ ಪುಸ್ತಕ ಇದ್ರೆ ಓದ್ತೀವಿ ಅಂತ. ಇವರೆಲ್ರಿಗೂ ಓದಬೇಕು, ಅದರಲ್ಲಿರುವಂಥದ್ದನ್ನು ತಿಳ್ಕೊಳ್ಬೇಕು ಅನ್ನುವಂಥ ಆಸಕ್ತಿ ಏನೋ ಇದೆ. ಆದರೆ ಈ ಧಾವಂತದ ಬದುಕಿನಲ್ಲಿ ಓದ್ಲಿಕ್ಕೆ ಸಮಯ ಕೊಡ್ಲಿಕ್ಕೆ ಆಗ್ತಿಲ್ಲ. ಹಾಗಂತ ಇವ್ರನ್ನ ನಾವು ಪಕ್ಕಕ್ಕಿಟ್ಬಿಡ್ಲಿಕ್ಕೆ ಆಗತ್ತೇನು? ಇವ್ರ ಹತ್ರನೂ ಒಳ್ಳೊಳ್ಳೆ ಕೃತಿಗಳನ್ನು ಓದಿಸ್ಬೇಕಲ್ಲ. ಏನ್ ಮಾಡಬೇಕು? ಟೆಕ್ನಾಲಜಿ ತುಂಬಾ ಚೆನ್ನಾಗಿ ಬೆಳೆದಿರುವಾಗ ಟೆಕ್ನಾಲಜಿಯನ್ನ ಬಳಸಿಕೊಂಡಾದ್ರೂ ಇವರು ಓದುವಂತೆ ಮಾಡುವ ಒಂದು ಪ್ರಯತ್ನ ಜೋರಾಗಿ ಆಗ್ಬೇಕಿತ್ತು. ಇದು ಎಲ್ಲ ಕಡೆ ನಡೆಯುತ್ತೆ. ಇಂಗ್ಲಿಷ್ನಲ್ಲಿ ಆಡಿಯೋ ಬುಕ್ ಅಂತ ಕರೀತಾರೆ. ಕನ್ನಡದಲ್ಲಿ ಈ ತರದ ಪ್ರಯತ್ನಗಳು ತುಂಬಾ ಕಡಿಮೆ. ಅಲ್ಲಲ್ಲಿ ಕೆಲವರು ತಮ್ಮ ಪುಸ್ತಕಗಳನ್ನ ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವರು ವ್ಯವಸ್ಥಿತವಾಗಿ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ಸಾಲಿಗೆ ನಾವು ವಿಶೇಷವಾಗಿ ಪರಿಚಯಿಸ್ತಾ ಇರೋದು ಕಂಪು. ಕಂಪು ಅಂತಂದ್ರೆ ಕನ್ನಡ ಆಂಪ್ಲಿಫೈಸ್ ಯು ಅಂತ. ಕನ್ನಡ ನಿಮ್ಮನ್ನ ವಿಸ್ತಾರಗೊಳ್ಳುವಂತೆ ಮಾಡುತ್ತೆ. ಕಂಪು ಅನ್ನುವಂಥದ್ದು ಒಂದು ಆಪ್ ಆಗಿ ನಿಮ್ಮ ಹತ್ರ ಬರುತ್ತೆ. ನೀವು ನಿಮ್ಮ ಮೊಬೈಲಲ್ಲಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡ ನಂತರ ಅನೇಕ ಒಳ್ಳೊಳ್ಳೆ ಪುಸ್ತಕಗಳ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ನೀವು ಕಂಪುನ ಬಳಸ್ಕೊಳ್ಬಹುದು. ಇದರೊಳಗೆ ಅನೇಕ ಪುಸ್ತಕಗಳನ್ನ ವಿಶೇಷವಾದ ಅತಿಥಿಗಳು ಕೆಲವೊಮ್ಮೆ ಓದಿರ್ತಾರೆ, ಕೆಲವರು ಒಳ್ಳೆ ವಾಯ್ಸ್ ಆರ್ಟಿಸ್ಟ್ಗಳು ಅದನ್ನು ಓದಿರ್ತಾರೆ, ಕೆಲವೊಂದ್ಸಲ ನೀವು ತುಂಬಾ ಇಷ್ಟಪಡುವಂತ ದನಿಯೂ ಕೂಡ ಅದರಲ್ಲಿರುತ್ತೆ. ಇಡೀ ಪುಸ್ತಕವನ್ನ ಕೆಲವೊಮ್ಮೆ ಅರ್ಧ ಪುಸ್ತಕವನ್ನ ಓದಿ ಅದಕ್ಕೆ ಮ್ಯೂಸಿಕ್ ಅನ್ನ ಹಾಕಲಾಗುತ್ತೆ. ಸೊ ದ್ಯಾಟ್ ನೀವು ದಾರಿಯಲ್ಲಿ ಹೋಗ್ಬೇಕಾದ್ರೆ ಕಾರ್ನಲ್ಲಿ ಕೇಳ್ಕೊಂಡು ಹೋಗ್ಬೋದು, ಅಥವಾ ಮನೆಯಲ್ಲಿ ಒಬ್ಬರೇ ಕೂತಿರುವಾಗ ನೀವು ನಿಮ್ಮ ಇಯರ್ಫೋನ್ಗಳನ್ನ ಕಿವಿಗೆ ಹಾಕೊಂಡು ಕಂಪುನ ಆನ್ ಮಾಡ್ಕೊಂಡು ಕೂತ್ಕೊಂಡ್ರೆ ಒಂದು ಇಡೀ ಪುಸ್ತಕವನ್ನ 1-2 ಗಂಟೆಗಳಲ್ಲಿ ಅಲ್ಲಿ ಓದಿರ್ತಾರೆ, ನೀವು ಕೇಳಿಯೇ ಮುಗಿಸ್ಬೋದು. ಕೊನೆಗೆ ಒಂದು ಪುಸ್ತಕ ನಾನು ಓದಿದ್ದೀನಿ ಅಂತ ಹೇಳುವಷ್ಟರ ಮಟ್ಟಿಗೆ ನೀವು ತಯಾರಾಗ್ಬೋದು. ಇಷ್ಟು ದಿನ ಪುಸ್ತಕ ಮನೆ ಬಾಗಿಲಿಗೆ ಬರ್ತಿತ್ತು, ಕಂಪು ಕಿವಿಯವರೆಗೂ ತರುತ್ತೆ. ಅದು ಕಂಪುವಿನ ವಿಶೇಷ. ಕಂಪು ನನ್ನ ಮೊಬೈಲ್ಗೆ ಹೇಗೆ ಬರುತ್ತೆ? ಬಹಳ ಸಿಂಪಲ್. ನೀವು ಪ್ಲೇಸ್ಟೋರಿಗೆ ಹೋಗಿ ಪ್ಲೇಸ್ಟೋರ್ನಲ್ಲಿ ಟೈಪ್ ಮಾಡಿ, ಅಲ್ಲಿ ಕಂಪುವಿನ ಈ ಲೋಗೋ ನಿಮ್ಗೆ ಕಾಣಿಸುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅದು ನಿಮ್ಮ ಮೊಬೈಲಿಗೆ ಬಂದ ನಂತರ ನೀವು ಡೌನ್ಲೋಡೆಡ್ ಈ ಅಪ್ಲಿಕೇಶನ್ ಮೂಲಕ ಅಪ್ಲಿಕೇಶನ್ ಪ್ರೆಸ್ ಮಾಡಿದ್ರೆ ಕಂಪು ನಿಮ್ಮ ಎದುರಿಗೆ ತೆರೆಕೊಳ್ಳುತ್ತೆ. ಈ ಕಂಪುವಿನಲ್ಲಿ ಆರಂಭದಲ್ಲಿ ನಿಮ್ಗೆ ಅನೇಕ ಕ್ಯಾಟಗರಿಗಳು ಕಂಡು ಬರ್ತವೆ. ಈ ಕ್ಯಾಟಗರಿಯಲ್ಲಿ ಯಾವುದಾದ್ರೂ ಒಂದು ಪುಸ್ತಕವನ್ನ ನೀವು ಆಯ್ಕೆ ಮಾಡಿಕೊಂಡ ತಕ್ಷಣ ಆ ಪುಸ್ತಕಕ್ಕೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳು ತೆರೆಕೊಳ್ತವೆ. ವಿಶೇಷವಾಗಿ ಆ ಪುಸ್ತಕ ಒಟ್ಟಾರೆ ಎಷ್ಟೊತ್ತಿದೆ ಮತ್ತು ಆ ಪುಸ್ತಕದಲ್ಲಿ ಎಷ್ಟು ಚಾಪ್ಟರ್ಗಳಿವೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೀವು ಚಾಪ್ಟರ್ನ ಪ್ರೆಸ್ ಮಾಡಿದ ತಕ್ಷಣ ಎಲ್ಲ ಚಾಪ್ಟರ್ಗಳು ಓಪನ್ ಆಗ್ತವೆ. ನೀವು ಚಾಪ್ಟರ್ನಲ್ಲಿ ಯಾವುದಾದ್ರೂ ಒಂದು ಚಾಪ್ಟರ್ನ ಆಯ್ಕೆ ಮಾಡಿಕೊಂಡು ಕೇಳಲಿಕ್ಕೆ ಶುರು ಮಾಡಿದ್ರೆ ನೀವು ಪೂರ್ತಿ ಕೇಳ್ತಾ ಹೋಗ್ಬೋದು. ನೀವು ಎಲ್ಲಿವರೆಗೂ ಕೇಳಿರ್ತೀರೋ, ಸಮಯ ಎಲ್ಲಿವರೆಗೂ ಇರುತ್ತೋ ಅಲ್ಲಿ ಕರೆಕ್ಟ್ ಆಗಿ ಅದು ಮಾರ್ಕ್ ಆಗುತ್ತೆ. ನೆಕ್ಸ್ಟ್ ಟೈಮ್ ನೀವು ಮತ್ತೆ ಕೇಳಬೇಕು ಅಂತ ಅನ್ಕೊಂಡಾಗ ಅಲ್ಲಿಂದನೇ ಶುರುವಾಗುತ್ತೆ. ನೀವು ಇದನ್ನ ಬುಕ್ ಮಾರ್ಕ್ ಮಾಡ್ಕೋಬಹುದು, ಸೊ ದಟ್ ನೀವು ಯಾವಾಗ ಬೇಕಿದ್ರು ಇದನ್ನ ಕೇಳಲಿಕ್ಕೆ ಅನುಕೂಲವಾಗುವಂತೆ ಅದು ನಿಮ್ಗೆ ವ್ಯವಸ್ಥೆ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ ಮಿತ್ರರೇ, ನೀವು ಇದನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ನಾನು ಈ ಪುಸ್ತಕವನ್ನ ಕೇಳ್ತಾ ಇದ್ದೀನಿ ಕಂಪುವಿನಲ್ಲಿ ಅಂತ ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಶೇರ್ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಓದುವ ವಿಚಾರದಲ್ಲಿ ಕನ್ನಡಿಗರು ಅನ್ಸ್ಕೊಂಡಂತ ನಾವು ಎಲ್ರಿಗಿಂತ ಹಿಂದೂ ಅಂತ ಅನೇಕ ಬಾರಿ ಒಪ್ಕೊಳ್ಬೇಕಾಗಿರುವಂತ ಪ್ರಸಂಗ ಇದೆ. ನಮ್ಮ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಒಂದು ಪುಸ್ತಕ ಪ್ರಕಟವಾದರೆ ಎಷ್ಟು ಜನ ಓದ್ತಾರೆ ಗೊತ್ತೇನು? ನಾವು ಓದೋದಕ್ಕಲ್ಲದೆ ಹೋದ್ರು ಕೊನೆ ಪಕ್ಷ ಕೇಳಲಿಕ್ಕಾದರೂ ಶುರು ಮಾಡಬೇಕು. ಮಹನೀಯರು ಅನೇಕರು ಪುಸ್ತಕವನ್ನ ಬರೀತಾರೆ, ಆ ಪುಸ್ತಕದಲ್ಲಿ ಅಪಾರವಾದ ವಿಷಯವನ್ನ ಅನುಭವವನ್ನ ತುಂಬಿಸುವಂತ ಪ್ರಯತ್ನ ಮಾಡ್ತಾರೆ. ಅದನ್ನ ಓದ್ಲಿಕ್ಕಾಗ್ಲಿಲ್ಲ ಅಂತಂದ್ರೆ ಕೊನೆ ಪಕ್ಷ ಕೇಳುವ ಮೂಲಕ ಆ ವಿಚಾರಧಾರಿಯನ್ನ ಅರಗಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಎನ್ನುವ ಹಿನ್ನೆಲೆಯಲ್ಲೇ ಕಂಪು ನಿಮ್ಮ ಕಿವಿಯವರೆಗೂ ಬರ್ತಾ ಇದೆ. ನಾವು ಕಂಪುವಿನ ಜೊತೆ ನಿಲ್ಲೋಣ.